ಒಂದು ಮಾಹಿತಿಯನ್ನು ಕೊಟ್ಟಿಲ್ಲ. ಕಾನೂನು ಪ್ರಕಾರ ಏನಾಗಬೇಕು ಅದನ್ನು ನಾವು ಮಾಡಿದ್ದೀನಿ ಅಂತ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟು ತ್ಯಾಗರಾಜ್ ಅವರು ಈಗಾಗಲೇ ದರ್ಶನ್ ಅವರ ನಿವಾಸದಿಂದ ಹೊರಟಿದ್ದಾರೆ. ಇನ್ನು ಈಗಾಗಲೇ ಇಲ್ಲೂ ಕೂಡ ನೋಡ್ಬೋದು. ಸೊ ಇನ್ನೊಂದಷ್ಟು RFO ಅಧಿಕಾರಿಗಳು ಮತ್ತೆ ಅರಣ್ಯ ಅಧಿಕಾರಿಗಳ ಜೊತೆಗೆ ಪೊಲೀಸ್ ಸಿಬ್ಬಂದಿಗಳು ಕೂಡ ದರ್ಶನ್ ಅವರ ನಿವಾಸದಲ್ಲಿ ಒಂದು ಪರಿಶೀಲನೆ ಮಾಡ್ತಿರುವಂತದ್ದು. ಅರಣ್ಯ ಅಧಿಕಾರಿಗಳಿಗೆ ಏನು ಸಾಕಷ್ಟು ದೂರುಗಳು ಬಂದ ನಂತರ ಈಗ ಅನಿವಾರ್ಯವಾಗಿ ಅವರು ಕಾನೂನು ಪ್ರಕಾರ ಈ ಒಂದು ಕೆಲಸವನ್ನು ಮಾಡಲೇಬೇಕಾಗಿತ್ತು. ಅದೇ ರೀತಿಯಾಗಿ ಬಂದಿದ್ದಾರೆ. ಇನ್ನು ಅರಣ್ಯ ಅಧಿಕಾರಿಗಳು ಅವರ ಮನೆಗೆ ಬಂದ ತಕ್ಷಣ ಸಖತ್ತಾಗಿದೆ ಇದೇನಿದೆ ಚಾಕ್ಲೇಟ್ ಹೊಡಿತಿದೆ. ಯಾವ ಥರ ಇದನ್ನ ಈ ಕೇಸ್ಗಳನ್ನ ಮುಂದೆ ಹ್ಯಾಂಡಲ್ ಮಾಡಬೇಕಂತ ಮಟ್ಟಿಗೆ ಮನೆಯಲ್ಲಿ ಎಲ್ಲ ಒಂದು ಮೊಬೈಲ್ ದೃಶ್ಯವನ್ನು ನೋಡ್ಬೋದು. ಪೊಲೀಸ್ ಅಧಿಕಾರಿಗಳು ಪ್ರತಿಯೊಂದು ಸಹ ಒಂದು ಇನ್ಸ್ಟಿಟ್ಯೂಟ್ ಶೋಡೌನ್ ಮಾಡ್ತಿದ್ದಾರೆ. ಹಾಗೆ ಒಂದು ಏನೋ ವಿಡಿಯೋ ಅಂದರೆ ಉಳಿದಿರ್ತಕ್ಕಂಥ ಪೊಲೀಸರೊಂದು ಮೊಬೈಲಲ್ಲಿ ಚಿತ್ರೀಕರಣ ಮಾಡೋ ಮೂಲಕ ಒಂದು ಒಂದು ಶೋಧ ಕರೆದು ಮಾಡ್ತಿದ್ದಾರೆ. ಈಗಾಗಲೇ ಈಗ ಈ ಒಂದು ಶೋಧಕ್ಕೆ ಒಂದು ಬೆಳಗ್ಗೆ ಒಂದು ಮಧ್ಯಾಹ್ನ 3:30 ನಂತರ ಒಂದು ಪೊಲೀಸ್ ಅಂದರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಪೊಲೀಸರು ಬಂದಿದ್ದಾರೆ. ಬೆಂಗಳೂರು RFO ಆಗಿರ್ತಕ್ಕಂಥ ತ್ಯಾಗರಾಜ್ ನಂತರ ಒಂದು ಮಾಹಿತಿಯನ್ನು ಕೊಟ್ಟಿಲ್ಲ. ಕಾನೂನು ಪ್ರಕಾರ ಏನಾಗಬೇಕು ಅದನ್ನು ನಾವು ಮಾಡಿದ್ದೀನಿ ಅಂತ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟು ತ್ಯಾಗರಾಜ್ ಅವರು ಈಗಾಗಲೇ ದರ್ಶನ್ ಅವರ ನಿವಾಸದಿಂದ ಹೊರಟಿದ್ದಾರೆ. ಇನ್ನು ಈಗಾಗಲೇ ಇಲ್ಲೂ ಕೂಡ ನೋಡ್ಬೋದು. ಸೊ ಇನ್ನೊಂದಷ್ಟು RFO ಅಧಿಕಾರಿಗಳು ಮತ್ತೆ ಅರಣ್ಯ ಅಧಿಕಾರಿಗಳ ಜೊತೆಗೆ ಪೊಲೀಸ್ ಸಿಬ್ಬಂದಿಗಳು ಕೂಡ ದರ್ಶನ್ ಅವರ ನಿವಾಸದಲ್ಲಿ ಒಂದು ಪರಿಶೀಲನೆ ಮಾಡ್ತಿರುವಂತದ್ದು. ಅರಣ್ಯ ಅಧಿಕಾರಿಗಳಿಗೆ ಏನು ಸಾಕಷ್ಟು ದೂರುಗಳು ಬಂದ ನಂತರ ಈಗ ಅನಿವಾರ್ಯವಾಗಿ ಅವರು ಕಾನೂನು ಪ್ರಕಾರ ಈ ಒಂದು ಕೆಲಸವನ್ನು ಮಾಡಲೇಬೇಕಾಗಿತ್ತು. ಅದೇ ರೀತಿಯಾಗಿ ಬಂದಿದ್ದಾರೆ. ಇನ್ನು ಅರಣ್ಯ ಅಧಿಕಾರಿಗಳು ಅವರ ಮನೆಗೆ ಬಂದ ತಕ್ಷಣ ಸಖತ್ತಾಗಿದೆ ಇದೇನಿದೆ ಚಾಕ್ಲೇಟ್ ಹೊಡಿತಿದೆ. ಯಾವ ಥರ ಇದನ್ನ ಈ ಕೇಸ್ಗಳನ್ನ ಮುಂದೆ ಹ್ಯಾಂಡಲ್ ಮಾಡಬೇಕಂತ ಮಟ್ಟಿಗೆ ಮನೆಯಲ್ಲಿ ಎಲ್ಲ ಒಂದು ಮೊಬೈಲ್ ದೃಶ್ಯವನ್ನು ನೋಡ್ಬೋದು. ಪೊಲೀಸ್ ಅಧಿಕಾರಿಗಳು ಪ್ರತಿಯೊಂದು ಸಹ ಒಂದು ಇನ್ಸ್ಟಿಟ್ಯೂಟ್ ಶೋಡೌನ್ ಮಾಡ್ತಿದ್ದಾರೆ. ಹಾಗೆ ಒಂದು ಏನೋ ವಿಡಿಯೋ ಅಂದರೆ ಉಳಿದಿರ್ತಕ್ಕಂಥ ಪೊಲೀಸರೊಂದು ಮೊಬೈಲಲ್ಲಿ ಚಿತ್ರೀಕರಣ ಮಾಡೋ ಮೂಲಕ ಒಂದು ಶೋಧ ಕರೆದು ಮಾಡ್ತಿದ್ದಾರೆ. ಈಗಾಗಲೇ ಈಗ ಈ ಒಂದು ಶೋಧಕ್ಕೆ ಒಂದು ಬೆಳಗ್ಗೆ ಒಂದು ಮಧ್ಯಾಹ್ನ 3:30 ನಂತರ ಒಂದು ಪೊಲೀಸ್ ಅಂದರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಪೊಲೀಸರು ಬಂದಿದ್ದಾರೆ. ಬೆಂಗಳೂರು RFO ಆಗಿರ್ತಕ್ಕಂಥ ನಂತರ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.